ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ವಿಶಾಲಾಕ್ಷಿ ಮಗವೀರ. ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಮ್ಮದು MC ಡಿಪಾರ್ಟ್ಮೆಂಟಿಂದ ಸೆಮಾಫೋರ್ ತುಂಬ ದಿನದಿಂದ ಅದಕ್ಕೆ ನಾವು ಪ್ರಾಕ್ಟೀಸ್ ಎಲ್ಲ ಮಾಡ್ತಿತ್ತು, ಡೆಕೋರೇಷನ್ ಎಲ್ಲ ಮಾಡಿ ಎಲ್ಲ ಫೈನಲಿ ಆ ಡೇಟ್ ಬಂತು. ಇವತ್ತೇ ಫಸ್ಟ್ ಡೇ 19th ನವೆಂಬರ್, ನಾಳೆ 20th ನವೆಂಬರಿಗೆ ಸೆಕೆಂಡ್ ಡೇ, 2 ದಿನ. ನಾನು ಸ್ಟೇಜ್ ಕಮಿಟಿಯಲ್ಲಿದ್ದೆ, ಸೊ ಅದಕ್ಕೆ ಹೆಲ್ಪ್ ಮಾಡ್ಕೊ ಬೇಗನೆ ಬಂದಿದ್ದೆ. ನಾನೀಗ ಫ್ಲವರ್ ಗರ್ಲ್ ಆಯಿತು, ಫ್ಲವರ್ ಕೊಟ್ಟು ಬಂದೆ. ನಮ್ಮ ಸೆಕ್ರೆಟ್ರಿಗೆ ಫ್ಲವರ್ ಕೊಟ್ಟಿದ್ದೀನಿ. ಇದೇ ಫ್ಲವರ್ ಒಂದು ಕರ್ಕೊಂಡು ಹೋಗೋ ಪ್ಲ್ಯಾನಲ್ಲೂ ಇದೆ ಗೈಸ್. ಬೊಕ್ಕೆನೇ ಇತ್ತು, ನಂಗೆ ಬೊಕ್ಕೆ ಬೇಕು. ಇವೆಂಟ್ ಸ್ಟಾರ್ಟ್ ಆದ್ರೆ ಗೈಸ್ ನನ್ನ ಕಡೆ ಸಿಗ್ತವಾ? ಬರ್ಗೆಟ್ಟಿರೋರಂದ್ರೆ ಇವರೇ ಇಬ್ಬರು ಗೈಸ್. ಎಲ್ಲಕ್ಕಿಂತ ಜಾಸ್ತಿ ಬರ್ಗೆಟ್ಟಿಡೋಣ. ಅವ್ರು ಫಸ್ಟ್ ಟ್ರೋಫಿ ರಿವೀಲ್ ಮಾಡೋಕ್ಕಿಂತ ಮುಂಚೆ ನಾನೇ ಟ್ರೋಫಿ ರಿವೀಲ್ ಮಾಡಿಬಿಡ್ತೀನಿ. ಇವಳು ನಮ್ಮ ಕೆಲಸದವರು. ಹಾಯ್ ಹೇಳ. ಹಾಯ್. ಈ ಥರ ಆ್ಯಂಗಲ್ ಇವತ್ತು ನಮ್ದು ಸೆಮಾಫೋರ್ ಆಗ್ತಿತ್ತು. ಸೆಮಾಫೋರ್ ಅಂದರೆ ಸ್ಟೇಜ್ ಹಿಂಗಿರುತ್ತೆ. ಈಗ ಜನ ಇಲ್ಲ ಅನ್ಕೋಬೇಡಿ, ಜನ ಎಲ್ಲ ಬೇರೆ ಬೇರೆ ಇವೆಂಟಿಗೆ ಹೋಯ್ದ್ರು. ನನ್ನ ಬ್ಲಾಗ್ ಇನ್ನು ಇವಳು ಕಂಟಿನ್ಯೂ ಮಾಡ್ಲಿಕ್ಕೆ ನಂಗೆ ನಡಿ ಚೆನ್ನಾಗಿ ಬರಲ್ಲ. ನಾನು ತುಂಬ ಫಿಲ್ಟರ್ ಇತ್ತು ಅಷ್ಟೇ. ಇವಳು ಸಪ್ತಮಿ ಛಾತ್ರ. ತುಂಬ ಕೆಲಸ ಮಾಡಿದ್ದು ನಾವು. ಆ ಸ್ಟೇಜೆಲ್ಲ ರೆಡಿ ಮಾಡೋದು ನಾವೇ. ಈಗ ಏನು ಕೆಲಸ ಇಲ್ಲ, ಅದಕ್ಕೆ ಕೂತ್ಕೊಳ್ತೀವಿ. ಆ್ಯಕ್ಚುಲಿ ನೀವು ಅಲ್ಲಿ ತೋರಿಸ್ಕಿತ್ತು, ಅಲ್ಲಿ ಲೈಕಿತ್ತು, ಅಲ್ಲಿ ನನ್ನ ಟ್ಯಾಲೆಂಟ್ ತುಂಬ ಇದೆ. ಅಲ್ಲಿ ತುಂಬ ಚಿತ್ರ ಎಲ್ಲ ಇತ್ತು, ಈ ರಾಕೆಟ್ ಅವ್ರದ್ದೆಲ್ಲ ಇದೆಲ್ಲ ಸ್ಪೇಸ್ ಬಗ್ಗೆ ಅದೆಲ್ಲ ಬಿಡಿಸೋದು ಇವಳೆ ಕಡೆಗೆ ತೋರಿಸಿದ್ರು. ಸೆಮಾಫೋರ್ ಅಂದರೆ ಎಂತ? ಅದೊಂದು MC ಫೆಸ್ಟ್. ಆ್ಯಕ್ಚುಲಿ ನಾನು ಬಂಡಕಾಸಲ್ಲಿ ಓದೋದಲ್ಲ, ಅಲ್ಲಿ ಫೆಸ್ಟ್ಗೆ ಇಷ್ಟು ಸಾಯಿಲಿ. ಅಲ್ಲಿ ನಮ್ಮ ಕಾಲೇಜ್ ಏನೂ ಇರಲಿಲ್ಲ, ಫೈನಲ್ ಇಯರಿಂಗ್ ಮಾಡೋದು. ನನಗೆ ಈ ಫೆಸ್ಟ್ ಬಗ್ಗೆ ಐಡಿಯಾ ಇರಲಿಲ್ಲ. ಸಣ್ಣ ಪ್ರತಿಭಾ ಕಾರಂಜಿ ಇರ್ತಿತ್ತಲ್ಲ, ಅದೇ ಥರ ಇದು ಕಾಲೇಜ್ ಲೆವೆಲ್ ಫೆಸ್ಟ್. ಈ ಫೆಸ್ಟಲ್ಲೇ ಬೇರೆ ಕಾಲೇಜವರೆಲ್ಲ ಬರ್ತಾರೆ. ಇಲ್ಲೆಲ್ಲ ಇವೆಂಟ್ಸ್ ಇರುತ್ತೆ. ಯಾವುದು ಈ IT ಕ್ವಿಝ್, ಟೆಕ್ನಿಕಲ್ ಇದಲ್ಲ MC-ಗೆ, ಅದ್ರದ್ದು ಬೇಸಿಸ್. ಡ್ಯಾನ್ಸು ಇರುತ್ತೆ, ಕ್ವಿಝ್ ಇರುತ್ತೆ, IT ಮ್ಯಾನೇಜರ್ ಇರುತ್ತೆ, ಬ್ಯಾಂಕಿಂಗ್ ದುಡ್ಡು ಕಟ್ಟೋದು. ಹಾಗೆ ಇಲ್ಲೊಂದು ಸರ್ಪ್ರೈಸ್ ಇವೆಂಟ್ ಇತ್ತು, ಗೇಮಿಂಗ್ ಇತ್ತು. ಆ ಥರದ್ದಲ್ಲ ಬೇರೆ ಕಾಲೇಜವರು. ನಾ ಇಲ್ಲೇ ಕಾಲೇಜ್ ಹೇಳಿದ್ರೆ MIT, ಅಲೋಷಿಯಸ್ ಅಂತ ಕಾಲೇಜೆಲ್ಲ ಬಂತು. ಬ್ಯಾಂಗ್ಳೂರವರು ಲಾಸ್ಟ್ ಇಯರ್ ಬಂದಿದ್ದು. ಈ ವರ್ಷ ನಂಗೆ ಗೊತ್ತಿಲ್ಲ. ನಾನು ಲಾಸ್ಟ್ ಇಯರ್ ಎಸ್ಕಾಟಲ್ಲಿದ್ದೆ, ನಂಗೆ ಗೊತ್ತಿತ್ತು. ಈ ವರ್ಷ ಯಾರೆಲ್ಲ ಇದ್ದರೆ ನಂಗೆ ಗೊತ್ತಿಲ್ಲ. ಎಸ್ಕಾಟಲ್ಲ, ಈ ಸರಿ ನಾನು ಸ್ಟೇಜ್ ಕಮಿಟಿಯಲ್ಲಿದ್ದೆ. ಅಂಥ ಕಾಲೇಜೆಲ್ಲ ಬಂತು. ಇಲ್ಲಿ ಪ್ರತಿಭಾ ಕಾರಂಜಿ ಥರನೇ ಫೆಸ್ಟು. ಬೇರೆ ಕಾಲೇಜವರೆಲ್ಲ ಬಂದು ವಿನ್ನ ಹೋದರು. ಲಾಸ್ಟ್ ಟೈಮ್ ನನಗೆ ಎಸ್ಕಾಟಲ್ಲಿ ತುಂಬ ಬ್ಯಾಡ್ ಇದು ಅಂದರೆ ಆಯಿತು. ಬಿಕಾಸ್ ಅವ್ರು ನನಗೆ ರೆಸ್ಪೆಕ್ಟ್ ಕೊಡಲಿಲ್ಲ. ನಾನು ಅಷ್ಟೆಲ್ಲ ಅವ್ರಿಗೆ ಮಾಡಿದೆ ಕೆಲಸ. ಅವ್ರನ್ನ ತಿಂಡಿ ಕರ್ಕೊ ಹೋದೆ, ಎಲ್ಲ ಬದಿ ಬಿಟ್ಟಿಕೊಂಡೆ. ಬಟ್ ಅವ್ರು ನಂಗೆ ರೆಸ್ಪೆಕ್ಟ್ ಅಂದರೆ ಕೊಡಲಿಲ್ಲ. ನನಗೆ ಎಲ್ಲ ಸೊ ನಾನು ಅದಕ್ಕೆ ಎಸ್ಕಾಟಿಗೆ ಹೋಯ್ಲೆ. ಸರಿ, ಸ್ಟೇಜಿಗೆ ಎದಕ್ಕೆ ಸೇರ್ಕೊಂಡೆ ಅಂದರೆ ಅಲ್ಲಿ ಫ್ಲವರ್ ಗರ್ಲ್ ಈ ಒಕ್ಕೆ ಕೊಟ್ಟಳಿಕೆ ಫೋಟೋ ತೆಗಿತಾರೆ. ಅದಕ್ಕೋಸ್ಕರ ನಾನು ಕಡಿ ಸಿಗ್ತೇನೆ ಹೇಳೋದು ನಿಮಗೆಲ್ಲ ಕೇಳಿದ್ರೆ ನಾನು ಇನ್ನೊಂದ್ಸರಿ ವೀಡಿಯೋ ಮಾಡ್ತೇನೆ. ರಿಯೂನಿಯನ್ ಆಫ್ BCK ಫ್ರೆಂಡ್ಸ್ ಅವರು. ನಂಗೆ ಯಾರು ಇಲ್ಲ BCK ಫ್ರೆಂಡ್ಸ್. BCK ರಿಯೂನಿಯನ್ ಯಾರೆಲ್ಲ ಇವನು
ಇವರಿಬ್ರು ನನ್ನ ಸಪೋರ್ಟರ್ಸ್. ಎಲ್ಲ ಲೈಕ್ ಆ್ಯಂಡ್ ಶೇರ್. ಇವರಿಬ್ರು ತುಂಬಾ ಸಪೋರ್ಟ್ ಮಾಡ್ತಿದ್ರು, ತುಂಬಾ ಜನರನ್ನ ಕರ್ಕೊಂಡ್ಬಂದು ಸಬ್ಸ್ಕ್ರೈಬ್ ಮಾಡಿಸ್ತಾ ಇದ್ರು. ನಂಗೆ ಅವ್ರು ಸಪೋರ್ಟ್ ಮಾಡ್ತಿದ್ರೆ ಇಲ್ಲ ನನ್ನ ಮೇಲೆ ಜೋಕ್ ಮಾಡ್ತಿದ್ರೆ ಗೊತ್ತಿಲ್ಲ. ಅವ್ರ ಒಂಥರ ಸಪೋರ್ಟ್ ಸಿಸ್ಟಮ್ ತರ. ನಿಜ ಸಪೋರ್ಟ್. ಇವತ್ತು MC ಬೈ ವಿಶ್ವರೂಪ. ಈಗ ಗ್ಲೋ ಯಾಕೆ ಬರ್ತಾ ಇತ್ತು ಫೇಸಲ್ಲಿ? ಹಲೋ ಗೈಸ್, ಇವತ್ತು ಫಸ್ಟ್ ಡೇ ಆಫ್ ಸೆಮಾಫರ್ನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಮಾರ್ನಿಂಗ್ ಇವೆಂಟ್ ಎಲ್ಲ ಮುಗ್ದಾಯಿತು. ಇವಾಗ ಊಟಕ್ಕೆ ಕಾಯ್ತಾ ಇದ್ದೀವಿ. ಫುಲ್ ವೆರೈಟಿ ಊಟ ಆಯ್ತಾ ನಿಂದು? ಇಲ್ಲ, ನಾನು ಈಗ ಒಂದು ಟೈಮ್ ಸ್ಯಾಂಡ್ವಿಚ್ ತಿಂದಿದ್ದೆ, ಆಮೇಲೆ ಊಟ ನಾವು ಪರಾಟೆ ತಿನ್ಕೊಂಡು ಕಾಯ್ತಾ ಇದ್ದೀವಿ. ಏನೆಲ್ಲ ವೆರೈಟಿ ಊಟ ಇದೆ. ಸೊ ಇವಳು ಇವತ್ತು ಎಂತ ಮಾಡೋದು? MC ಮಾಡೋದು. MC ಫುಲ್ ಫಾರ್ಮ್ ಎಂತದ? ಮೊಬೈಲ್ ಕಂಪ್ಯೂಟರ್. क्या बोला तूने? नहीं पहले क्या बोला? चल ಮೊಬೈಲ್ ಕಂಪ್ಯೂಟಿಂಗ್. अच्छा ठीक है. ಹೋಗಿ ನೋಡಿ ಎಲ್ಲ ವೈಪ್ ತೋರಿಸಿ ಎಲ್ಲರೂ ಹೇಗಿತ್ತು. ನಿಖಿಲ್ ಯಾವ ಥರ ಯಾಕೆ ಲುಕ್ ಕೊಟ್ಟೆ? ಒಂದು ಭರ್ಜರಿ ಊಟವಾಗಿದೆ. ಈಗ ನಾನು ಸಪ್ತಮಿಯ ಚಿತ್ರಕಲೆಯನ್ನು ತೋರಿಸಲಿದ್ದೇನೆ. ಇದು ಸಪ್ತಮಿ ಮಾಡಿದ್ದು ಗೊತ್ತಿಲ್ಲ ನನಗೆ, ಇದು ಸಪ್ತಮಿ ಮಾಡಿದ್ದು ಅದು ಕರೆಕ್ಟ್ ಗೊತ್ತಿಲ್ಲ. ಇದು ಅಲ್ಲ ಅನಿಸುತ್ತೆ. ಏನು ಇದು ಅವಳೇ ಮಾಡಿದ್ದು, ಇದು ಆಹೆಣ್ಣೆ ಮಾಡೋದು, ಇದು ಅವಳೆ ಮಾಡೋದು ಸಪ್ತಮಿ. ಇದು ಸಪ್ತಮಿ ಛತ್ರ ಮಾಡೋದು, ಇದು ಸಪ್ತಮಿ ಛತ್ರ ಮಾಡೋದು. ಇದು ಯಾವುದು ಅಲ್ಲ ಅವಳು ಮಾಡೋದು. ಇದು ಸಪ್ತಮಿ ಛತ್ರ ಮಾಡೋದು, ಇದು ಯಾವುದು ಅಲ್ಲ. ಆಮೇಲೆ ಇದು ನಮ್ಮ ಕ್ಲಾಸ್ ಅವರೇ ಮಾಡೋದು, ಯಾರ ಹೆಸರು ಗೊತ್ತಿಲ್ಲ ಅಷ್ಟೇ. ಇದು ಯಾವುದು ಅವಳು ಮಾಡೋದಲ್ಲ. ಇದು ಎಲ್ಲ ಮಾಡಿದ ಯಾವುದು? ಹಾಂ, ಇದು ಮಾಡಿದಳು ಇವಳೆ. ದ ಆರ್ಟ್ ಆ್ಯಂಡ್ ದಿ ಆರ್ಟಿಸ್ಟ್. ನಾನು ಮತ್ತು ನನ್ನ ಗೆಳತಿ ಈಗ ನಾವು AC ಗಾಳಿಯನ್ನು ತೆಗೆದುಕೊಳ್ಳಲು, ನನ್ನ ಭಾಷೆನ ಮಾತಾಡ್ತೀನಿ. ಈಗ ನಾನು AC ಗಾಳಿ ತಗೊಂಡು ಹೊರಗೋತಿದ್ದೆ ಅಂತ ಹೇಳಲ್ಲ. ಇಲ್ಲಿ ಈಗ ನಾವು ಫೇರ್ವೆಲ್ ಬಂತಲ್ಲ ನಮಗೆ, ಅದಕ್ಕೊಂದು ಟ್ರಾನ್ಸಿಷನ್ ರೀಲ್ ಬೇಕು. ನೀವು ಆ ದಿವಸ ಕಾಣಿ ಅಂತ ರೀಲ್ ಅಂದ, ಅದಕ್ಕೋಸ್ಕರ ಯೂನಿಫಾರ್ಮಲ್ಲಿ ಮಾಡೋಕ್ಕೆ. ಹಾಂ ಗೈಸ್, ಇದು ಮಾಡೋದು ನಾನು ಇದೇ ಥರದೊಂದು ಮಾಡಿದ್ದೆ. ಇದೆಯಾ ನಂದು ಗೊತ್ತಿಲ್ಲ. ನನಗೆ ಇದೆಲ್ಲ ಬಿಡ್ಸೋದು ನಾನು. ಫೋಟೋಶೂಟ್ ಎಲ್ಲ ಆಯಿತು. ಅಲ್ಲಿ ಅವಳ್ದು ಇನ್ನೂ ಮುಗಿಲಿಲ್ಲ ಅಷ್ಟೇ. ಮತ್ತೆಲ್ಲರದು ಒಂದು ರೌಂಡ್ ಆಯಿತು. ಈಗ ಜನ ಅಷ್ಟಿಲ್ಲ. ಈಗ ಇಲ್ಲಿ ಮುಗೀತು, ಅಲ್ಲೆಲ್ಲ ಆತಿತ್ತು ಬೇರೆ ಕಡೆ ಲ್ಯಾಬಲ್ಲೇ. ಅದೆಲ್ಲ ಲ್ಯಾಬಲ್ಲಿ ಆತಿತ್ತು. ಗೈಸ್, ನೀವು ಇಲ್ಲಿ ನೋಡ್ತಿದ್ರ ಚಂದ ಪೇಂಟಿಂಗ್, ಇದು ನಾನು ಮಾಡಿದ್ದು. ನಾವು ಮಾಡಿದ್ದೆ. ಆರ್ಟ್ ಆ್ಯಂಡ್ ದಿ ಆರ್ಟಿಸ್ಟ್. ಕೈದಿ ನಂಬರ್ 1, ಕೈದಿ ನಂಬರ್ 2, ಕೈದಿ ನಂಬರ್ 3. ಗೈಸ್, ನಿನ್ನೆ ಸಂಜೆ ಅಷ್ಟು ಕಷ್ಟಪಟ್ಟೆಲ್ಲ ಮಾಡಿದ್ ರಂಗೋಲಿ ಎಲ್ಲ ಹಾಳು ಮಾಡಿ ಹೋಗ್ತೀವಿ. ಗೈಸ್, ವೆಲ್ಕಮ್ ಟು ವಿಶಾಲಕ್ಷ್ಮಿ ವ್ಲಾಗ್ಸ್. ಇವಳಿಗೆ ಇನ್ಫೋಸಿಸಲ್ಲಿ ಜಾಬ್ ಆಯ್ತು. ಫುಲ್ ಖುಷಿ ಆಯ್ತಾಳೆ, ಫುಲ್ ಸ್ಟೈಲ್ ಆಯ್ತಾಳೆ ಇವತ್ತು. ಸೆಕೆಂಡ್ ಡೇ ಎಲ್ಲರೂ ಬನ್ನಿ, ಊಟ ಮಾತ್ರ ಇಲ್ಲ, ಹಾಗೆ ಹೋಗ್ಬೇಕಷ್ಟೇ. Guys, day 1 semaphore we have completed. Yeah. I can buy myself. ನಾಡ್ದಿಗದೆ I can buy myself flowers. ಗೈಸ್, ನಾನು ಬೊಕ್ಕೆ ಕತ್ಕೊಂಡು ಬಂದೆ ಗೈಸ್. ಸಕ್ಸಸ್ಫುಲಿ ಕತ್ಕೊಂಡು ಬಂದದಲ್ಲ, ಅವರೇ ಕೊಟ್ಟದ್ದು. ಗೈಸ್, ಇವತ್ತು ಈ ವಿಡಿಯೋ ಇಲ್ಲೇ ಸ್ಟಾಪ್ ಮಾಡು ಅಂದ್ಕೊಂಡಿದ್ದೆ. ಸೆಮಾಫೋರ್ ಫಸ್ಟ್ ಡೇ ಪ್ರೋಗ್ರಾಮ್ಸ್ ಎಲ್ಲ ಮುಗೀತು. ನಾಳೆ ಸೆಕೆಂಡ್ ರೌಂಡು, ಡೇ 2ದು 20th November.
ನಾನು ಅದನ್ನು ಇದೇ ಬ್ಲಾಗಲ್ಲೇ ಕಂಟಿನ್ಯೂಯೇಷನ್ ಪಾರ್ಟ್ ಹಾಕ್ತೆ, ಬಿಕಾಸ್ ಅಷ್ಟಿಂತ ಕಂಟೆಂಟ್ ಇಲ್ಲ ಅನ್ಕಂತೆ. ಅಂದರೆ ತುಂಬ ವೀಡಿಯೋಸ್ ಎಂತ ಮಾಡಲಿಲ್ಲ. ನಾಳೆನೂ ನಾನು ಸ್ಟೇಜ್ ಕಮಿಟಿಯಲ್ಲೇ ಇದ್ದೆ. ನಾಳೆ IT ಮ್ಯಾನೇಜರಿಂದು ನನಗೆ ತುಂಬ ಇಷ್ಟ. ಲಾಸ್ಟ್ ಇಯರ್ ನಾನು ಕಂಡಿದ್ದೆ, ಅದು ನನಗೆ ತುಂಬ ಇಷ್ಟ ಇವೆಂಟು. ಲೈಕ್ 3rd ರೌಂಡಲ್ಲಿ ತುಂಬ ಒಳ್ಳೆ ಇರುತ್ತೆ. ಇವತ್ತು ಇಲ್ಲೇ ಸ್ಟಾಪ್ ಮಾಡ್ತೇವೆ. ಬಾಯ್. Day 2 ಆಫ್ ಸೆಮಾಫೋರ್. ಇವತ್ತು ಫೈನಲ್. ಎಲ್ಲರಿಗೂ ಸ್ಯಾಮ್ಕಾ ಟೀ ಶರ್ಟ್ ಕೊಟ್ಟಿರೋ ಹೀತೆ ಬಾಯ್. ಬರ್ಬೇಕಂತಿಲ್ಲ ಅಂದ್ರೆ ಅವಳ ಹತ್ರ ಮಾತಾಡ್ಬಾರ್ದು. ಮ್ಯಾಮ್ ನಿಮ್ಮದು ಅನಿಸಿಕೆ ಹೇಳಿ ಸೆಮಾಫೋರ್ ಬಗ್ಗೆ. ಅನುಪ್ರಿಯವನ್ನು ಹೇಳಿ. ತುಂಬ ಚೆನ್ನಾಗಿದೆ, ಒಳ್ಳೆ ನಡೀತಾ ಇದೆ. ನಾನು ಹೇಗೆ ಡೈರೆಕ್ಷನ್ ಕೊಟ್ಟಿದ್ದು ಅದೇ ಥರ ಎಲ್ಲ ಕಮಿಟಿ ಹೆಡ್ಗಳು. ಇದೆಲ್ಲ ಬರೀ ಓಳು, ಇನ್ಕ್ಲೂಡಿಂಗ್ ಇದು ಹಾಕ್ತೇನಲ್ಲ. ಆದರೆ ಜಾಸ್ತಿ ಹೇಳೋಕ್ಕಾಗ್ತಿಲ್ಲ, ವೀಡಿಯೋ ಟೈಮ್ ಕಷ್ಟ ಆಗ್ತದೆ. ಆಮೇಲೆ ಯಾರು ಬಸ್ಕೊಂಡು ಹೋಗಿದ್ರೆ ಇಲ್ಲಿ ತನಕ ಎಲ್ಲ ಫೈನು. ಏನು ಟೆನ್ಷನ್ ಅಂದರೆ ಇದಾದ್ಮೇಲೆ ಇನ್ನೂ ದೊಡ್ಡ ಹಬ್ಬ ಕಾದಿತ್ತು ನಾಡ್ದು ಫ್ರೈಡೇ ಇಂದ. ನಂಗೆ ನಾಳೆಯಿಂದ ತುಂಬ ಹೆದರಿಕೆ ಆಗ್ತಾಯಿತ್ತು. ಈಗ ಬಿಟ್ಟರೆ ಎವ್ರಿಥಿಂಗ್ ಇಸ್ ಫೈನ್. ಇವತ್ತೊಂದು ಮಧ್ಯಾಹ್ನ ಊಟ ಕೊಟ್ಟರಂತೂ ಇನ್ನೂ ಫೈನ್. ಕೊಡ್ತಿಲ್ಲ, ಲಾಸ್ಟ್ ಟೈಮ್ ಕೊಟ್ಟಿರೋ ಅಂದರೆ ಯಾರಿಗೂ ಹೇಳಲಿಲ್ಲ, ಟೋಕನ್ ರೀತಿಯಲ್ಲಿ ಕೊಟ್ಟು. ವಾವ್, ಎಷ್ಟು ಚಂದ ಗೊತ್ತಿತ್ತು ಮಕ್ಕಳು. ಎಂತ ಎಲ್ಲ ಬರಲ್ಲ. ಈಗ ಹೋಯ್ತು ಬಂದೆ ನಾನು. ಎಂತ ಗೊತ್ತಾ, ನಾವು ಈಗ IT ಕ್ವಿಝಿಗೆ ಸ್ಟೇಜ್ ರೆಡಿ ಮಾಡಿ ಬಂತ. ಎಂತಂದರೆ ಅದೇ IT ಫೆಸ್ಟ್, IT ಕ್ವಿಝ್ ಇತ್ತಲ್ಲ, ಅದು ಸ್ಟೇಜ್ ರೆಡಿ ಮಾಡಿ ಬಂತು. ಈಗ ನಾವು ಅಲ್ಲಿಂದ ಕೆಲಸ ಇಲ್ಲ, ಅದಕ್ಕೆ ಹಾಸ್ಟೆಲಿಗೆ ಬಂತು. ಹಾಸ್ಟೆಲಿಗೆ ಇರ್ಬೋದು ಅಡ್ವಾಂಟೇಜ್ ಅಂದರೆ ಇದೆ, ಕೆಲಸ ಇಲ್ದಿರೆ ಸೀದಾ ಹಾಸ್ಟೆಲ್ ಬಂದು ಮನಿಕೊಂಡ. ನಾವು ಒಂದು ರೀಲ್ಸ್ ಮಾಡಿದ್ದೇವೆ. ನನ್ನ ರೀಲ್ಸನ್ನು ನೀವು ನೋಡಬೇಕಾದ್ರೆ ಫಾಲೋ ಮಾಡಿ ಮಲ್ಟಿವರ್ಸ್ ಆಫ್ ವಿಶು 26 ಮಲ್ಟಿವರ್ಸ್ ಆಫ್ ವಿಶು .2_ ಸೆಮಾಫೋರ್ ಫೆಸ್ಟ್ ಆತಿತ್ತ. ಇವ್ರಿಬ್ರಿಗೆ ಮದುವೆಗೆ, ಇವಳು ಮದುವೆ ಆತಿತ್ತ ಗೊತ್ತಿಲ್ಲ. ಮೇಕಪ್ ಎಲ್ಲ ಮಾಡ್ಕೊಂತಿದ್ದಾಳಪ್ಪ ಇವತ್ತು. ಇಲ್ಲಿ ನಮ್ದು ಫೋಟೋ ಶೂಟ್ ಆಗ್ತಿತ್ತು. ಕ್ಯಾಮರಾಮ್ಯಾನ್ಗಳೇ ತುಂಬ ಚಂದ ಇದ್ರು. ಬಿಸಿ ಶ್ರಾವ್ಯ ಗೈಸ್, ಒಂಚೂರು ಮಾತಾಡೋಕೆ ಸಿಕ್ಕುದಿಲ್ಲ. ನೀನು ಯಾರೇ ಹೋಗಚ್ಚ. ಇವತ್ತೆಂತ ಕೆಲಸ ಈ ಶ್ರಾವ್ಯ ನಿಂಗೆ? ಇವತ್ತು ಸ್ಟೇಜ್ ಸೆಟ್ಟಿಂಗ್ ಮಾಡ್ತಿಲ್ಲ. ಇನ್ನು ನನ್ನ ನಗಡ್ಸಕ್ಕೆ ಎಂತ ಮಾಡ್ತೆ ಹೇಳು. ಇದಿನ ಫೇಕ್ ಸ್ಮೈಲ? ಫೇಕ್ ಈಗ ಯಪ್ಪ ಫೇಕ್ ಸ್ಮೈಲ್ ಕೊಡು. ನಿನ್ ಫೇಕ್ ಸ್ಮೈಲ್ ಕೊಡು. ಫೇಕ್ ಸ್ಮೈಲ್ ಖಡಿ ಬರ್ತಿದ್ದೆ, ಅದಕ್ಕೆ ಈಚೆ ಬಂದು. ಇದು ಫೇಕ್ ಅಲ್ಲ, ಇದು ಬಾರ್ಬಿ ಸ್ಮೈಲ್. ದಿನ ವ್ಲಾಗ್ ಮಾಡೋದಿಗೆ ವೀಡಿಯೋಸ್ ಎಲ್ಲ ಮಾಡ್ತಲ್ಲ, ಸ್ವಲ್ಪ ಜನ ನಗಾಡ್ತಿದ್ರು. ಅದು ಸ್ವಲ್ಪ ಇರಿಟೇಟ್ ಆಗ್ತು. ನಾವೆಲ್ಲರಿಗೂ ಒಂದೇ ರಿಪ್ಲೈ ಕೊಡೋಕೆ ಇಷ್ಟಪಡ್ತೆ. ನಾನೇನೋ ಒಂದು ಡೈಲಾಗ್ ಹೇಳ್ಕೊಂಡು ಮಾಡಿದೆ ಗೈಸ್, ಬಟ್ ಈ ಹುಡುಗಿ ಬೇಡ ಅಂತಿದ್ದಾಳೆ. ಅವ್ಳು ಕರಿ ಬರ್ತಿದ್ಲು, ಬಟ್ ಅವ್ಳು ಕ್ಯೂಟ್ ಇದ್ಲು. ಆದರೆ ನಾನು ಡೈಲಾಗ್ ಹೇಳಿಬಿಡ್ತೆ, ಅಲ್ಲಿ ಹಾಕದೇ ಇದ್ರು ಅಡ್ಡಿಲ್ಲ. Haters gonna hate, rotis gonna rotate. Who cares? I do what I wanna do. ಸ್ವಲ್ಪ less value for MCA. By looking into that, by these 5 years, I would have completed. These moments are the ones we cherish because MCA is a journey which is like we have say, phat se khatam ho gaye, right?
So MC is a journey we started and we ended, and it is like the last moment of a student life. And anymore we are working professionals, maybe any fields we go, and I think so Semaphore has given you valuable experience, and it has given you immense pleasure, pride to be there, and I'm sure everyone has the confidence to participate, talk, and be. For the runners up, and there are no guesses, so it goes to Team Astro. That's MGM College. The runners up. And the overall champions of Semaphore 2K24 is Team Equinox from Annapurna University. Like that, and there's no one waiting for me to end things up, right? Okay, guys. ಈಗ ವೆಲ್ಕಮ್ Guys, ಎಂಡ್ ಆಫ್ so this is small surprise ಸೊ ಇವತ್ತು for all the ಲಾಸ್ಟ್ winners and ಡೇ ಆಫ್ winners. ಸೆಮಾಫೋರಲ್ಲಿದ್ದೀವಿ. I would like to call our dear faculty coordinator, ಇದೇ ನಮ್ಮ Mr. ಟೀ ಶರ್ಟ್. Sharat, onto ಇವತ್ತು the stage. ಸೇರಿಸಿ And ಲಾಸ್ಟ್ ಇಯರ್ the surprise is very ಲೋಗೋ simple. ಮಾತ್ರ ಚೇಂಜ್ ಮಾಡಿ They're going to give you something other than that trophy and the certificate. Right, so I would like Mr. Sharat Sriya, the faculty coordinator. Hello guys, please do subscribe, share and like. Please for cover I. ಹೌದು ಹೆಂಗ್ಸೆ ಸೊ ನೋಡಿ ಇವರೆಲ್ಲ ನಮ್ದು ಫ್ರೆಂಡ್ಸ್. ಅಲ್ಲಿ ಅವಳನ್ನ ತೋರಿಸ್ಕೊಂಡು ತೇಜಸ್ವಿ ಆ್ಯಂಡ್ ಚೈತನ್ಯ. Stand up, guys, stand up. ಇವತ್ತು ಫೈನಲಿ ಡಿ ಜೆ ಇದೆ. ನಾನು ಮಾಡ್ಲಾಯ್ತು ನಾನು ಸ್ಟೇಜಿಗೆ ಡ್ಯಾನ್ಸಿಂಗ್ ಹೋಗೋಣ ಅಂತ ಹೇಳಿದೆ ಗೈಸ್, ಬಟ್ ಇವಳೇ ಬರಲಿಲ್ಲ. ನೋಡೋಣ ಡಿ ಜೆ ಕೊಡ್ತಿದ್ದೀವಿ. ಸೊ ಕೀಪ್ ಅಪ್ ದ ಜೋಶ್. ವಿಡಿಯೋ ಹಾಕ್ತೆ ನಾವು ಮೀಟ್ ಮಾಡೋಣ ಡಿ ಜೆ. ಎಸ್ ಒಟ್ಟು ಕುಡೀರಿ ಹಾಯ್ ಎವ್ರಿವನ್, ನಮ್ಮದು ಡಿ ಜೆ ಪಾರ್ಟಿ ಮುಗೀತು. ನಾನು ಕರೆಕ್ಟು ಡೀಟೇಲ್ಡಾಗಿ ವೀಡಿಯೋ ಮಾಡಿಲ್ಲ ಅನ್ಸತ್ತೆ ಇವತ್ತು. ಡಿ ಜೆ ಫುಲ್, ಅದೇ ಟೈಮ್ ಸಿಕ್ಕಲಿಲ್ಲ. ಡಿ ಜೆ ಫುಲ್ ಆಯ್ತು, ಈಗ ಕತ್ಲಿ ಆಯ್ತು. ಎಷ್ಟು ಗಂಟೆ ಐತೇನೆ ಬ್ರೋ? ಕಿಚನ್ ಎಲ್ಲ ಅಲ್ಲಿ ಬಂದು ಟೈಮ್ ಎಷ್ಟಾಯ್ತು? ಟೈಮ್ 6:25. ಈಗ 6:25 ಆಯ್ತಾ? ನಾವಿಲ್ಲಿ ಕಿಚನ್ ಮೆಲ್ಸ್ ಹೋಯ್ ಒಂದು ಮಾಡಕ್ಕೆ ಕುಡ್ಕೊಂಡು ಹಾಸ್ಟೆಲಿಗೆ ಹೋಗ್ತಾ. ಬಾಯ್ ಗಾಯ್ಸ್, ಥ್ಯಾಂಕ್ ಯು ಗಾಯ್ಸ್. ಈ ಕತ್ಲೆ ನಾನೇನು ತೋರ್ತಾ ಇಲ್ಲ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್ ಬಾಯ್, ಟಾಟಾ. ಎಲ್ಲ ಇವಳು ಹೇಳ್ದಾಳೆ, ಕರಿ ತೋರ್ತಿಲ್ಲ ಹೇಳಿ.